ನಮ್ಮ ತಂದೆಯವ್ರನ್ನ ಹೋಗ್ತಿದ್ದೀನಿ ಅನ್ಸುತ್ತೆ. ಸ್ವಲ್ಪ ಇನ್ಫ್ಲಮೇಷನ್ ಆಗುತ್ತೆ, ಅಂದರೆ ಊದ್ಕೊಳ್ಳೋದು ಬಾತ್ಕೊಳ್ಳೋದು ಅಂತ. ಏನು ಯೂಶಲಿ ನೇಸರಂಗೆ ಬೊಟ್ಟೆಲ್ಲ ಇಟ್ಟಿರಲ್ಲ, ಕೆಲವೊಂದು ಹತ್ರ ನೋಡಿ. ಓವರ್ ಆಲ್ ನಮಗೆ ಮೂಂಗ್ ದಾಲ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದಿಷ್ಟು ಅಂತ ಅನ್ನಿಸ್ತು. ಎಲ್ಲ ಒಳ್ಳೆಯದು, ಸ್ವಲ್ಪ ತಡವಾಗಿ ಬರುತ್ತೆ ಆದರೆ ಖಂಡಿತ ಬಂದೇ ಬರುತ್ತೆ ಅನ್ನುವಂಥ ನಂಬಿಕೆ ಇರಲಿ ಅಂತ ಹೇಳಿ. ಹಲೋ, ಶುಭೋದಯ, ಎಲ್ರಿಗೂ ನಮಸ್ಕಾರ. ಇವತ್ತು ಇವೆಂಟಿಗೆ ರೆಡಿ ಆಗ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ಸ್ಟೇಜ್ 9 ರವರ ಎಲ್ಲ ವೆರೈಟಿ ಲಿಪ್ಸ್ಟಿಕ್ಸ್ ನನಗೆ ತುಂಬ ಇಷ್ಟ. ಬಟ್ ಟುಡೇ ಐ ಕಾಂಟ್ ಸ್ಟೇ ಕಾಮ್ ಟು ಯೂಸ್ ಸ್ಟೇಜ್ 9 ಗ್ಲಾಸ್ ಲಾಕ್ 2-in-1 ಲಿಕ್ವಿಡ್ ಲಿಪ್ಸ್ಟಿಕ್, ಬಿಕಾಸ್ ಇದು 2-in-1 ಮ್ಯಾಜಿಕ್ ಅಂತ ಹೇಳ್ಬೋದು. ಒಂದ್ ಕಡೆ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದ್ರೆ, ಇನ್ನೊಂದ್ ಕಡೆ ಹೈಡ್ರೇಟಿಂಗ್ ಗ್ಲಾಸ್ ಇದೆ. ಹಾಗೆ ಇದರಲ್ಲಿರುವ 6 ಬ್ಯೂಟಿಫುಲ್ ಶೇಡ್ಸ್ ಎಲ್ಲ ಅಕೇಶನ್ಸ್ಗೂ ಸೂಟ್ ಆಗುತ್ತೆ. ಈ ಲಿಪ್ಸ್ಟಿಕ್ ಕಾನ್ಸೆಪ್ಟೇ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇದು ಅಲ್ಟ್ರಾ ಪಿಗ್ಮೆಂಟೆಡ್, ಹಾಗೇನೆ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು. ಟ್ರಾನ್ಸ್ಫರ್ ಪ್ರೂಫ್, ಹಾಗೆ ವಾಟರ್ ಪ್ರೂಫ್ ಕೂಡ. ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಶೈನ್ ಕೊಡ್ತಾ ಇದೆ. ಇದು ನಾವು ಹಚ್ಚಿದಂತ ಲಿಪ್ಸ್ಟಿಕ್ ನ ಯಾವುದೇ ರೀತಿಯ ಕ್ರ್ಯಾಕ್ ಇಲ್ಲದೆ ರೀತಿ ನೋಡ್ಕೊಳ್ಳುತ್ತೆ. ನನ್ನ ಇವತ್ತಿನ ಲುಕ್ಕಿಗೆ ಈ ಲಿಪ್ಸ್ಟಿಕ್ ಬ್ಯೂಟಿಫುಲ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಸೊ ಎಸ್, ನನ್ನ ಫೈನಲ್ ಲುಕ್ ಹೀಗಿತ್ತು. ಇನ್ನು ಈ ಬ್ಯೂಟಿಫುಲ್ ಲಿಪ್ಸ್ಟಿಕ್ ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಸ್ಟೇಜ್ ಬ್ಯೂಟಿ ವೆಬ್ಸೈಟ್ ಅಲ್ಲಿ ನನ್ನ ಕುಪಾನ್ ಕೋಡ್ ನ ಬಳಸಿ 15% ಆಫ್ ಪಡಿಬಹುದು. ಅಮೆಜಾನ್, ನೈಕಾ, ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಲಭ್ಯ ಇರುತ್ತೆ. ಎಸ್, ಈ ಲುಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಆಲ್ಸೋ ಐ ಕಾಂಟ್ ಸ್ಟೇ ಕಾಮ್ ಟು ಫ್ಲಾಂಟ್ ದಿಸ್ ಎಥ್ನಿಕ್ ಲುಕ್. ಇಲ್ಲಿಂದ ನಮ್ಮ ಅಂದೊಂದಿತ್ತು ಕಾಲ ಸಿನಿಮಾದ ವಿಡಿಯೋ ಸಾಂಗ್ ಲಾಂಚ್ ಇವೆಂಟನ್ನು ತಲುಪಿದೆ. ಇನ್ಫ್ಯಾಕ್ಟ್ ಮದುವೆ ಆದಮೇಲೆ ನಾನು ಯಾವುದೇ ಪ್ರಾಜೆಕ್ಟನ್ನು ಒಪ್ಕೊಂಡಿಲ್ಲ. ಮದುವೆಗಿಂತ ಮುಂಚೆ ಒಪ್ಕೊಂಡಂತಹ ಪ್ರಾಜೆಕ್ಟ್ಗಳ ಕೆಲಸಗಳೇ ಇನ್ನೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಇನ್ನು ಸಿನಿಮಾ ತಂಡದವ್ರನ್ನೆಲ್ಲ ಭೇಟಿಯಾದಾಗ ನಮ್ಮ ಶೂಟಿಂಗ್ ದಿನಗಳನ್ನ ಮೆಲುಕು ಹಾಕೋದಾಗ್ಲಿ, ಇದೆಲ್ಲ ತುಂಬಾನೇ ಖುಷಿ ಕೊಡುವಂತಹ ವಿಷಯ. ನೇಸರನ್ನ ಬಿಟ್ಟು ಬಂದು ಆಲ್ಮೋಸ್ಟ್ 1 ಗಂಟೆ ಮೇಲ್ ಆಗಿತ್ತು. ಹಾಗಾಗಿ ಬೇಗ ಮನೆ ಕಡೆಗೆ ಹೊರಟೆ. ಇನ್ನೊಂದು 20 ನಿಮಿಷಕ್ಕೆ ಮನೆ ಕೂಡ ತಲುಪಿದೆ. ಮನೆಗೆ ಹೋದ್ಮೇಲೆ ಈ ಮುಂದಿನ ದಿನ ಹೇಗೆ ಅಂತ ಡಿಸೈಡ್ ಮಾಡ್ತೀನಿ. ಹಲೋ ಅಗೇನ್. ಎಸ್, ಹನ್ನೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಅನ್ನುವಂತಹ ಬ್ಯೂಟಿಫುಲ್ ಮೆಲೋಡಿ ಲವ್ ಟ್ರ್ಯಾಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೀವು ಕೇಳಿದರೆ ಸೂಪರ್, ಕೇಳಿಲ್ಲ ಅಂದರೆ ದಯವಿಟ್ಟು ಈಗಲೇ ಏಟ್ ಮ್ಯೂಸಿಕಲ್ಲಿ ಹೋಗಿ ಚೆಕ್ ಮಾಡಿ. ನಿಮಗೆ 100% ಇಷ್ಟ ಆಗುತ್ತೆ. ಸಿದ್ದ್ ಅವರ ವಾಯ್ಸೇ ಒಂದು ರೀತಿ ಬ್ಯೂಟಿಫುಲ್. ಸೊ ತುಂಬ ಚೆನ್ನಾಗಿರೋ ಹಾಡು, ದಯವಿಟ್ಟು ಕೇಳಿ. ಇನ್ನು ಅಲ್ಲಿ ಊಟದ ಅರೇಂಜ್ಮೆಂಟ್ ಇತ್ತು, ಬಟ್ ಆ್ಯಸ್ ಯೂಶುವಲ್ ನಾನು ಅಲ್ಲಿ ಊಟ ಮಾಡಲಿಲ್ಲ. ಮನೆಗೆ ಬಂದೆ, ಬಚ್ಗೆ ಯಶು ಒಂದು ಸ್ವೀಟ್ ತಂದುಕೊಟ್ಟಿದ್ರು. ಸೊ ಆ ಸ್ವೀಟ್ ತಿಂದಾಗಿಂದ ನನಗೆ ಕಾನ್ಸ್ಟೆಂಟಾಗಿ ನನ್ನ ತಲೆಯಲ್ಲಿ ಅದು ಇದ್ದೇ ಇದೆ, ಲೈಕ್ ವಾವ್, ಇನ್ನೊಂದ್ಸಲಿ ತಿನ್ನಬೇಕು ಅಂತ. ಸೊ ಹಂಗೆ ನೋಡಿದಾಗ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಅದರ ಬ್ಯೂಟಿಫುಲ್ ರೆಸಿಪಿ ಇತ್ತು. ಸಖತ್ ಸಿಂಪಲ್. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು, ಇಷ್ಟು ಈಸಿನಾ ಅಂತ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ತುಂಬ ಜನ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀರ ನನಗೆ. ಸೊ ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀನಿ. ತೀರಾ ಪರ್ಸ್ನಲ್ ಕ್ವಶನ್ಸ್ನ ನಾನು 100% ನಾನು ಕಂಫರ್ಟಬಲ್ ಇಲ್ಲ ಅಂದರೆ ನಾನು ಉತ್ತರಿಸೋದಿಲ್ಲ. ಆಲ್ಸೋ ನೆಗೆಟಿವ್ ಏನಾದರೂ ಬರೆದಿದ್ರೆ ನಾನು ಅದಕ್ಕೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಬಿಕಾಸ್ ಲೈಫಲ್ಲಿ ಮಾಡೋದಕ್ಕೆ ತುಂಬ ಕೆಲಸಗಳಿದೆ ಆ್ಯಂಡ್ ತುಂಬ ಜನ ಪ್ರೀತಿ ಕೊಡ್ತಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾನು ಬ್ಯುಸಿ ಇದ್ದೀನಿ. ಹಾಗಾಗಿ ಆ ಸೈಡ್ಗೆ ನಾನು ಹೋಗೋದಿಲ್ಲ. ಸೊ ಎಸ್, ಬನ್ನಿ. ಇವತ್ತು ನಾನು ಮಾಡ್ತಿರುವಂಥದ್ದು ಮೂಂಗ್ ದಾಲ್ ಹಲ್ವಾ. ಅಂದರೆ ನಿಮಗೆ ಗೊತ್ತಿರುತ್ತೆ, ಹೆಸರುಬೇಳೆ ಪಾಯಸ ಅಂದರೆ ಯಾರಿಗಿಷ್ಟ ಇಲ್ಲ. ಬಟ್ ಇದು ಪಾಯಸ ಅಲ್ಲ, ಹೆಸರುಬೇಳೆ ಹಲ್ವಾ. ಮನೇಲೇ ಇರುವಂಥ 4-5 ವಸ್ತುಗಳನ್ನು ಬಳಸಿ ಬ್ಯೂಟಿಫುಲ್ ಆಗಿ ಡಿಲಿಷಿಯಸ್ ಆಗಿ ಮಾಡ್ಬೋದು. ಇದು ನಾರ್ತ್ ಇಂಡಿಯನ್ ಡಿಶ್. ಟ್ರಸ್ಟ್ ಮೀ, ಇದನ್ನು ಮಾಡ್ತಾ ಸಿಹಿಯನ್ನು ಮಾಡ್ತಾ ಸಿಹಿಯಾದ ಇನ್ಫಾರ್ಮೇಷನ್ ಅಥವಾ ಸಿಹಿಯಾದ ಮಾತುಗಳನ್ನು ಆಡ್ತಾ ಹೋಗ್ತೀನಿ. ಸೊ ಲೆಟ್ ಸ್ಟಾರ್ಟ್. ಅದಕ್ಕಿಂತ ಮುಂಚೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ, ಸೊ ದಟ್ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬಂದ್ಬಿಡುತ್ತೆ. ಓಕೆನಾ? ನೋಡಿ, ಇದು ಹೆಸರುಬೇಳೆ. ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ. 1 ಬಟ್ಲು ಸಕ್ಕರೆ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಚಿರೋಟಿ ರವೆ, ಹೆಚ್ಚು ಕಡಿಮೆ ಇದೊಂದು 2 ಚಮಚ, ಇದೊಂದು 2 ಚಮಚ ಅಂದ್ಕೊಳ್ಳಿ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಥ್ರೂ ಔಟ್ ನನಗೆ ಕುಕ್ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಇದು ಎಲ್ಲ ಡ್ರೈ ಫ್ರೂಟ್ಸ್ನ ಈ ರೀತಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು. ಇದು ಕೇಸರಿ ಮನೇಲಿದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ಸ್ಕಿಪ್ ಮಾಡ್ಬೋದು. ಇದು ಏಲಕ್ಕಿ ಪುಡಿ, ಇದನ್ನು ಕೂಡ ಒಂದು ಅರ್ಧ ಟೀ ಚಮಚ ತೊಗೊಂಡಿದ್ದೀನಿ. ಓವರ್ ಆಲ್ ನಮಗೆ ಮೂಂಗ್ ದಾಲ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದಿಷ್ಟು. ಎಸ್, ಇದೊಂದು ಕ್ಯಾಮ್ರಾ ಸೆಟ್ ಆಯಿತು. ಈಗ ನಾನೇನು ವಾಶ್ ಮಾಡ್ಕೊಂಡಿದ್ದೆ ಆ ಹೆಸರುಬೇಳೆನ ನಿಧಾನವಾಗಿ ಫ್ರೈ ಮಾಡ್ಕೊತೀನಿ. ಇದು ತುಂಬ ಇಂಪಾರ್ಟೆಂಟ್, ತುಂಬ ನಿಧಾನವಾಗಿ ಫ್ರೈ ಮಾಡಬೇಕಾಗತ್ತೆ. ಓಕೆ, ಇದು ಫ್ರೈ ಆಗುವಷ್ಟರಲ್ಲಿ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಫಸ್ಟ್ ಕ್ವೆಶನ್ ತುಂಬ ಜನ ನನಗೆ ಕೇಳ್ತಾ ಇರೋದು, ಅದಿತಿ ವಾಪಸ್ ಸ್ವಲ್ಪ ತೆಳ್ಳಗೆ ಕಾಣಿಸ್ತಾ ಇದ್ದೀರಾ, ಹೇಗೆ, ಏನು ಕಾರಣ ಅಂತ.
ಯೂಶಲಿ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ತುಂಬ ಜನ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ದಪ್ಪ ಆಗ್ತೀವಿ. ಅಫ್ಕೋರ್ಸ್ ಕೆಲವೊಬ್ಬರು ಲೀನಾಗಿ ಹಾಗೆ ಇರ್ತಾರೆ, ಜಸ್ಟ್ ಒಂದು 5 kgs ಅಥವಾ 10 kgs ಅಷ್ಟೇ ಪುಟ್ ಆನ್ ಆಗ್ತಾರೆ. ನಮ್ಮಮ್ಮನೂ ಹಾಗೆ ಆಗಿದ್ರಂತೆ, ತುಂಬ ಕಡಿಮೆ ವೆಯ್ಟ್ ಪುಟ್ ಆನ್ ಆಗಿದ್ರಂತೆ. ನನ್ನ ದೇಹ ಪ್ರಕೃತಿ ಬಹುಶಃ ನಾನು ನಮ್ಮ ತಂದೆಯವ್ರನ್ನ ಹೋಗ್ತಿದ್ದೀನಿ ಅನಿಸುತ್ತೆ. ಸ್ವಲ್ಪ ಇನ್ಫ್ಲಮೇಷನ್ ಆಗುತ್ತೆ, ಅಂದರೆ ಊದ್ಕೊಳ್ಳೋದು ಬಾತ್ಕೊಳ್ಳೋದು ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ. ಸೊ ಹಾಗಾಗಿ ಮೇ ಬಿ ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತುಂಬ ಏನಂತಾರೆ ತುಂಬ ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದೆ, ತುಂಬ ದಪ್ಪ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಫಸ್ಟ್ 6-7 ಮಂತ್ಸ್ ನಂಗೆ ಏನೂ ಅನಿಸ್ಲಿಲ್ಲ, ಬಟ್ ಲಾಸ್ಟ್ 2 ಮಂತ್ಸ್ ಏನಿದೆ ಸಖತ್ ಅಂದರೆ ಸಖತ್ ದಪ್ಪ ಅದೇ. ತಿನ್ನೋದು ಹಾಗೆ ತಿಂತಾ ಇದ್ದೆ ನಾನು, ಸಖತ್ ತಿನ್ನೋದಕ್ಕೆ ಶುರು ಮಾಡಿಬಿಟ್ಟಿದೆ. ಮೇ ಬಿ ಆ ಒಂದು ಕಾರಣದಿಂದ ಅಂತ ಅನಿಸುತ್ತೆ. ಈಗ ನನಗೆ ವೆಯ್ಟ್ ರಿಡ್ಯೂಸ್ ಮಾಡೋದಕ್ಕೆ ಏನು ಅಂತಂದರೆ ನಿಜವಾಗ್ಲೂ ನಾನು ತುಂಬ ಸ್ಟ್ರೆಸ್ ಮಾಡಿಕೊಂಡು ಹಾಗೆ ಅಂತ ನಿಜವಾಗ್ಲೂ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ನೀವು ನೋಡ್ತಾ ಇರ್ತೀರಾ ಹೆಲ್ದಿ ರೆಸಿಪೀಸ್ನ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಒಳ್ಳೊಳ್ಳೆ ಊಟ ಅಂತೂ ನಿಜವಾಗ್ಲೂ ಮಾಡ್ತೀನಿ. ದಟ್ ಡಸಂಟ್ ಮೀನ್ ನಾನು ಏನು ಸ್ನ್ಯಾಕ್ಗಳು ಅಥವಾ ಏನು ಕರೆದಿರುವಂಥದ್ದು 100% ಮುಟ್ಟೋದೇ ಇಲ್ಲ ಅಂತ ಏನಿಲ್ಲ. ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತು ಅಂದರೆ ನಾನು ತಿಂದ್ಬಿಡ್ತೀನಿ. ಬಿಕಾಸ್ ಐ ಆಲ್ಸೋ ಬಿಲೀವ್ ಬ್ರೈನ್ಗೆ ನಾವು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಇಷ್ಟೇ ಇರಬೇಕು ಅಂತ ತುಂಬ ಕಟ್ಟುನಿಟ್ಟು ಮಾಡ್ಕೊಳ್ಳೋದು ಕೂಡ ಒಂಥರ ಬ್ರೈನ್ ಡ್ಯಾಮೇಜ್ ಥರ ಅನಿಸ್ಬಿಡುತ್ತೆ. ಈಗ ಯಪ್ಪ ಏನು ಇಷ್ಟೊಂದು ಹಿಂಸೆ ಅಂತ ಅನಿಸ್ಬಿಡುತ್ತೆ. ಅದು ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಆಗುತ್ತೆ. ಕಂಟ್ರೋಲ್ ಇರಬೇಕು. ಹಾಗಂತ ಸುಮ್ಮನೆ ದಿನ 2 kg ಸ್ವೀಟ್ ತಿನ್ನಲೂಬಾರ್ದು, ಕಂಟ್ರೋಲ್ ಇರಬೇಕು. ಜೊತೆಗೆ ನಮ್ಗೇನು ಇಷ್ಟನೋ ಅದನ್ನು ಅವಾಗ ಒಂದ್ಸಲಿ ತಿನ್ನೋದು ಕೂಡ ಮಾಡಬೇಕು. ಆದರೆ ನಾನು ಅಂದ್ಕೊಂಡಿದ್ದೀನಿ ಒಂದು 21 days ನೋ ಶುಗರ್ ಡೇ ಸ್ವಲ್ಪ ಮಾಡೋಣ ಅಂತ. ಏನೋ ಗೊತ್ತಾಗ್ತಾ ಇಲ್ಲ, ಎಲ್ಲ ಫುಲ್ ಕನ್ಫ್ಯೂಷನಲ್ಲಿ ಮಿಕ್ಸ್ ಮಸಾಲ ಆಗಿದೆ. ಫುಲ್ ಟಾಪಿಕ್ ಡೈವರ್ಟ್ ಮಾಡಿಬಿಟ್ಟೆ. ಓಕೆ, ಇನ್ನು ನಾನು ಹೆಂಗೆ ಸಣ್ಣ ಅದೆ ಅಂದರೆ ಅಫ್ಕೋರ್ಸ್ ಹೆಲ್ತಿ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀನಿ. ಆಮೇಲೆ ಮುಖ್ಯವಾಗಿ ತುಂಬ ಜನಕ್ಕೆ ಇದರ ಅನುಭವ ಇರುತ್ತೆ, ಎದೆ ಹಾಲನ್ನು ಕುಡಿಸ್ತಾ ಇರ್ತೀವಲ್ಲ ಕಂಟಿನ್ಯೂಸ್ ಆಗಿ, ಅಲ್ಲೇ ಸಿಕ್ಕಾಪಟ್ಟೆ ಕ್ಯಾಲೋರೀಸ್ ಬರ್ನ್ ಆಗ್ತಾ ಇರುತ್ತೆ. ಸೊ ಹಾಗಾಗೂ ಕೂಡ ನನಗೆ ವೆಯ್ಟ್ ಲಾಸ್ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಮುಂಚೆ ನೀವು ನೋಡಿರ್ತೀರ ನನ್ನ ದೇಹ ಪ್ರಕೃತಿನೇ ನಾನು ತುಂಬ ದಪ್ಪ ಯಾವತ್ತೂ ಇರಲಿಲ್ಲ, ಅಂದರೆ ಯಾವಾಗಲೂ ಒಂದು ಮೀಡಿಯಮ್ ಆಗೇ ಇದ್ದೆ. ಹಾಗಾಗಿ ಕೆಲವರಂತೂ ಎಷ್ಟು kg ಹೇಳಿ ಅಂತ ಫುಲ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ಈ ಹೈಟ್ ಆ್ಯಂಡ್ ವೆಯ್ಟ್ ಚಾರ್ಟ್ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ ಫೀಮೇಲ್ ಏನಾದರೂ 5.7 ಇದ್ದರೆ 55 to 67 kg ತನಕ ಇರ್ಬೋದು ಅಂತ ಇದೆ. ಸೊ ನಾನು 5.7 ನನ್ನ ಹೈಟ್ ಆಗಿರೋದ್ರಿಂದ 55 to 67 kgವರೆಗೂ ನಾನು ಇರ್ಬೋದು. ಬಟ್ ನಾನಿವಾಗ ಸದ್ಯಕ್ಕೆ 64.5 kg ಇದ್ದೀನಿ. ಓಕೆನಾ? ಬಟ್ ನನ್ನ ಒಂದು ಏನಂತಾರೆ ಗೋಲ್ ಬಂದು, ಸೊ ಅದರಲ್ಲಿದೆ 55 to 67 ಅಂತ. ನಾನು ಅಟ್ಲೀಸ್ಟ್ ಒಂದು 58-60 ಆದರೂ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಐ ಹೋಪ್ ನಾನು ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಆದರೆ ನಾನು ತೀರಾ ತಲೆ ಕೆಡ್ಸ್ಕೊಂಡಿಲ್ಲ. ಅಫ್ಕೋರ್ಸ್ ಬಿಗಿನಿಂಗ್ ಡೇಸಲ್ಲಿ ನಂಗೆ ತುಂಬ ಅನ್ಸೋಕ್ಕೆ ಶುರುವಾಗಿತ್ತು, ನಾನು ಅಪ್ಪ ಹೆಂಗಾಗ್ಬಿಟ್ಟಿದ್ದೀನಿ, ಒಂದು ಡ್ರೆಸ್ ಆಗ್ತಾಯಿಲ್ಲ, ಪಟ್ಟಂತ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಾನು ಯೂಶಲಿ ಯಾರ ಮೇಲೂ ಕೆಲಸಕ್ಕೆ ರಿಲೇ ಆಗಲ್ಲ, ಬಟ್ ಇವಾಗ ತುಂಬ ಸ್ಲೋ ಡೌನ್ ಆಗಿದ್ದೀನಿ ಅಂತ ನನಗೆ ತುಂಬ ಸಲಿ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ಇದು ಎಲ್ರಿಗೂ ಕಾಮನ್ ಅಂತ, ಅದ್ರಲ್ಲಿ ಎಲ್ರಿಗೂ ಇದು ಪ್ರೋಸೆಸ್ ಇರುತ್ತೆ, ಸ್ಲೋ ಡೌನ್ ಅಂತ. ಸೊ ಆವಾಗಲೇ ನಾನು ಎಷ್ಟೊಂದು ವಿಡಿಯೋದಲ್ಲಿ ನಾನು ನಿಮಗೂ ಕೂಡ ಹೇಳಿದ್ದೀನಿ ಲೈಕ್ ಸ್ಲೋ ಡೌನ್ ಅಂತ. ಬಿಕಾಸ್ ಅದು ನನಗೆ ತುಂಬ ವರ್ಕ್ ಆಯಿತು, ಹಾಗಾಗಿ ನಿಮ್ಗಳಿಗೂ ಕೂಡ ವರ್ಕ್ ಆಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಹೇಳಿದೆ. ಸೊ ಎಸ್, ಇದಿಷ್ಟು ನನ್ನ ವೆಯ್ಟ್ ಬಗ್ಗೆ ನೀವು ಕೇಳಿದಂಥ ಕ್ವೆಶನ್ ಆಯಿತು. ಆಲ್ಮೋಸ್ಟ್ ಇವಾಗ ಹೆಸರುಬೇಳೆ ಹುರಿದಿದೆ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಪೌಡರ್ ಮಾಡ್ಕೋತೀನಿ. ಸೊ ನಮಗೆ ಈ ಥರ ಪೌಡರ್ ಸಿಗುತ್ತೆ. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ 1-2 ಚಮಚ ತುಪ್ಪ ಹಾಕೋತೀನಿ. ಅದಕ್ಕೆ 1-2 ಚಮಚ ಹಸಿ ಕಡಲೆ ಹಿಟ್ಟು, ಹಾಗೆಯೇ 1-2 ಚಮಚ ಚಿರೋಟಿ ರವನ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋತೀನಿ. ಸೊ ಎಸ್, ವೆಯ್ಟ್ ಲಾಸ್ ಹೇಗೆ ಮಾಡಿದ್ರಿ ಅಂದರೆ, ಒನ್ ಥಿಂಗ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮೇ ಬಿ ನನ್ನ 2ನೇದು ನನ್ನ ಬಾಡಿ ನೇಚರೇ ಹಾಗಿದೆ ಅನಿಸುತ್ತೆ, ಅದಕ್ಕೆ 3ನೇದು ಆ್ಯಕ್ಟಿವ್ ಆಗಿರ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಆಮೇಲೆ ಬಿಗಿನಿಂಗಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದೆ. ಆ್ಯಕ್ಚುಲಿ ಇತ್ತೀಚೆಗೆ ಸ್ವಲ್ಪ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಂಡೆ ಕೂಡ, ಇತ್ತೀಚೆಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೀನಿ. ಬಟ್ ಅಗೇನ್ ನಾನು ಖಂಡಿತವಾಗ್ಲೂ ಬ್ಯಾಕ್ ಟು ಟ್ರ್ಯಾಕ್ ಆಗ್ತೀನಿ. ಹಾಗೆಯೇ ಹೆಲ್ದಿ ಡಯಟ್. ಸೊ ಇದಿಷ್ಟರಿಂದ ನನಗೆ ಬ್ಯಾಕ್ ಟು ನಾರ್ಮಲ್ ಆಗೋದಕ್ಕೆ ಸಹಾಯ ಆಗ್ತಾ ಇದೆ. ಇನ್ನೂ ತುಂಬ ಆಗಬೇಕು, ಆ ಪ್ರೋಸೆಸ್ಸಲ್ಲಿ ನಾನಿದ್ದೀನಿ. ಸೊ ಇದು ಇವಾಗ 2 ನೀಟಾಗಿ ಫ್ರೈ ಆಗಿದೆ. ಈಗ ಪುಡಿಯಾಗಿರುವಂಥ ಹೆಸರುಬೇಳೆ ಏನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ.
ಸೊ ಇದಾಗೋಷ್ಟರಲ್ಲಿ ಇನ್ನೊಂದು ಕಡೆ ನಾವೇನು ಮಾಡೋಣ ಅಂದರೆ, ಸ್ವಲ್ಪ ನೀರು ತೊಗೋತೀನಿ. ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋಬೋದು. ನಾನಿಲ್ಲಿ 1 ಬಟ್ಲು ಸಕ್ಕರೆನ ಬಳಸ್ತಾ ಇದ್ದೀನಿ. ಹಾಕ್ಕೊಂಡು ನಿಧಾನವಾಗಿ ಅದನ್ನು ಕಲಿಸ್ಕೊಂಡು ಕರಗಿಸ್ಕೋಬೇಕಾಗತ್ತೆ. ಇದನ್ನು ನಿಧಾನವಾಗಿ ಹುರ್ಕೊಳ್ಳೋಣ. ಅಷ್ಟರಲ್ಲಿ ಸಕ್ಕರೆ ಪಾನಕ ಕೂಡ ರೆಡಿ ಆಗುತ್ತೆ. ಪಾನಕ ಆದಮೇಲೆ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸ್ಬೇಕಾಗತ್ತೆ. ಇನ್ನು 2ನೇ ಪ್ರಶ್ನೆ ಬಂದು, ನಾನು ಯೂಶಲಿ ನೇಸರಂಗೆ ಬೊಟ್ಟೆಲ್ಲ ಇಟ್ಟಿರಲ್ಲ. ಕೆಲವೊಂದು ಹತ್ರ ನೋಡಿದ್ದೀನಿ ನಾನು, ನೀವು ಯಾಕೆ ಬೊಟ್ಟೆಲ್ಲ ಏನು ಇಟ್ಟಿಲ್ಲ ಅಂತೆಲ್ಲ ಕೇಳ್ತೀರಾ. ಅಂದರೆ ನನಗೆ ನಂಬಿಕೆ ಇಲ್ಲ ಅಥವಾ ಹಾಗೆಲ್ಲ ಏನೂ ಇಲ್ಲ. ನಂಗೆ ಗೊತ್ತಿಲ್ಲ, ಅವಳು ಹುಟ್ಟಿದಾಗಿಂದನೂ ಬೊಟ್ಟು ಇಡೋದಾಗಲಿ ಮತ್ತು ಸ್ಕಾರ್ಫ್ ಕಟ್ಟೋದು ಅಂದರೆ ನಾನು ರೂಢಿ ಮಾಡ್ಕೊಳ್ಳಿಲ್ಲ, ಅವಳಿಗೂ ರೂಢಿ ಆಗಲಿಲ್ಲ. ಆ್ಯಂಡ್ ಟ್ರಸ್ಟ್ ಮೀ, ನನಗೆ ತುಂಬ ಜನ ಹೊಟ್ಟೆಗೆ ಕಟ್ಟಲೇಬೇಕಾ ಇಷ್ಟು ಸುಮಾರು ದಿನ ಅಂತೆಲ್ಲ ಕೇಳ್ತಾರೆ. ಬಟ್ ನಾನು ವೆರಿ ಬಿಗಿನಿಂಗ್ ಡೇಸಲ್ಲಿ ಮಾತ್ರ ಸ್ವಲ್ಪ ದಿನ ಕಟ್ಕೊಂಡೆ. ಐ ಥಿಂಕ್ ಒಂದು ತಿಂಗಳು 2 ತಿಂಗಳು ಕಟ್ಟಿದ್ದೀನಿ ಅಂತ ಅನಿಸುತ್ತೆ. ದಿನ ಅಲ್ಲ, ರೆಗ್ಯುಲರಾಗಿ ಅದನ್ನು ಮಾಡಲಿಲ್ಲ ನಾನು. ಆಮೇಲಂತೂ ಇಲ್ಲೇ ಇಲ್ಲ, ಏನು ನಾನು ಅಂದರೆ ಸೊಂಟದ ಬೆಲ್ಟ್ನೇ ಹಾಕಲಿಲ್ಲ. ಬಟ್ ಬೆನ್ನೋವೆಲ್ಲ ಇರೋರಿಗೆ 100% ಸೊಂಟದ ಬೆಲ್ಟ್ ಏನಿದೆ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ನೀವು ಯೂಸ್ ಮಾಡಿ, ಓಕೆನಾ. ಮಗು ಅಂತ ಬಂದ ತಕ್ಷಣ ದೃಷ್ಟಿ ಆಗುತ್ತೆ, ಅದೆಲ್ಲ ನಿಜವಾಗ್ಲೂ ತುಂಬಾ ನಂಬಬೇಕು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ತೀರಾ ಅದನ್ನು ನಂಬೋದಕ್ಕೂ ಇಷ್ಟ ಇಲ್ಲ. ನಾನು ಇತ್ತೀಚೆಗೆ ನಿಮ್ಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಡಾಕ್ಟರ್ ಸೌಜನ್ಯ ವಸಿಷ್ಠ ಅಂತ. ಅವರು ಒಂದು ಇಂಟರ್ವ್ಯೂಯಲ್ಲಿ, ರಾಜೇಶ್ ಅವರ ಇಂಟರ್ವ್ಯೂಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ನಾವು ದೃಷ್ಟಿ ಆಗುತ್ತೆ ಅಂತ ಅಂದ್ಕೊಳ್ಳೋದೇ ತಪ್ಪು. ದೃಷ್ಟಿ ಆಗತ್ತೆ ಅಂತ ಅಂದ್ಕೊಂಡೇ ಎಷ್ಟೋ ನಾವೇ ಆಹ್ವಾನ ಮಾಡ್ಕೊಂಡಂಗೆ ಆ ನೆಗೆಟಿವ್ ಎನರ್ಜಿನ ಅಂತ. ಈಗ ತುಂಬ ಜನ ನಾವು ಹೇಳ್ತೀವಿ ಗೊತ್ತಾ, ಅಯ್ಯೋ ನನ್ನ ಹಣೆ ಬರೋನೇ ಸರಿ ಇಲ್ಲ, ಅಯ್ಯೋ ನಾನು ಏನು ಮಾಡಿದ್ರು ಹೀಗೆ ಅಂತ ಹೇಳ್ತಾ ಇದ್ರೆ, ನಮ್ಗೆ ಹಳೇ ಮಾತೇ ಇದೆ ಗೊತ್ತಾ, ಸಂಜೆ ಹೊತ್ತು ಕೆಟ್ಟದ್ದು ಮಾತಾಡ್ಬೇಡ, ದೇವರು ಅಸ್ತು ಅಂತಿರ್ತಾರೆ ಅಂತ ನಮ್ಮ ಅಜ್ಜಿಗಳೆಲ್ಲ ನಾವು ಬೈಯೋರು ಅಲ್ವಾ. ಸೊ ಹಾಗೆ, ಓಕೆನಾ. ಈಗ ಹುರಿದಂಥ ಹೆಸರುಬೇಳೆ ಪೌಡರ್ನ ನಾನೇನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡೆ, ಅದಕ್ಕೆ ಸಕ್ಕರೆ ಪಾನಕವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಕಲಿಸ್ತಾನೆ ಇರಬೇಕಾಗುತ್ತೆ. ಈ ಸ್ವೀಟ್ ಮಾಡೋದಕ್ಕೆ ಇದು ತುಂಬಾ ಮುಖ್ಯ. ಇನ್ನು ನಿಮಗೆ ತುಂಬ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಈ ರೀತಿ ಕಲಿಸ್ಕೊಂಡು ಅದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಹುರ್ಕೋತಾ ಇದ್ದೀನಿ, ಅದನ್ನು ಕೂಡ ನಾನೀಗ ಹಾಕೋತೀನಿ. ಈ ಕೇಸರಿ ಮತ್ತು ಏಲಕ್ಕಿನ ನಾನು ಇವಾಗ ಹಾಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಸಕ್ಕರೆ ಪಾನಕಕ್ಕೂ ಕೂಡ ಅದನ್ನು ಹಾಕೋಬೋದಿತ್ತು. ಇನ್ನು ತುಂಬ ಜನ ನನ್ನ ಬರ್ಡೇ ವ್ಲಾಗಿಗೆ ಸಖತ್ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರಿ. ನಿಮ್ಮದು ಸುಂದರವಾದ ಕುಟುಂಬ, ಯಾರ ದೃಷ್ಟಿನೂ ಬೀಳದೇ ಇರಲಿ, ಯಾವಾಗಲೂ ಹೀಗೆ ನಗ್ತಾ ಇರಿ ಅಂತೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಕಡೆಯಿಂದ, ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರ ಕಡೆಯಿಂದ. ಘಮ ಘಮ ಅಂತ ಇದೆ, ಸಖತ್ ಖುಷಿ ಆಗ್ತಾ ಇದೆ. ದ್ಯಾಟ್ಸ್ ಆಲ್. ರುಚಿಯಾದ ಹೆಸರುಬೇಳೆ ಹಲ್ವಾ ರೆಡಿ ಆಯಿತು. ನನ್ನ ಹತ್ರ ಮೌಲ್ಡ್ ಇತ್ತು, ಹಾಗೆ ಸುಮ್ಮನೆ ಕೊಡೋದಕ್ಕಿಂತ ಈ ರೀತಿ ಮೌಲ್ಡಲ್ಲಿ ಡಿಫ್ರೆಂಟ್ ಆದ ಶೇಪ್ಸ್ ಮಾಡಿ ಪ್ರೆಸೆಂಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಎಸ್, ನಮ್ಮ ಮನೇಲಿ ಎಲ್ಲರೂ ಸಖತ್ ಖುಷಿಯಾಗಿ ಹಲ್ವಾನ ಸವದ್ವಿ ಅಂತ ಹೇಳ್ಬೋದು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬ 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 ರುಚಿಯಾಗಿರುತ್ತೆ. ದಯವಿಟ್ಟು ನೀವೆಲ್ಲ ಟ್ರೈ ಮಾಡಿ. ಸಖತ್ ಇಷ್ಟಪಡ್ತೀರಾ ಅಂದರೆ ಸಖತ್ ಇಷ್ಟಪಡ್ತೀರಾ. ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ಗಳಲ್ಲಿ ಇದು ಒಂದು ಆಗೋಯ್ತು ಇವತ್ತು. ಸಖತ್ತಾಗಿದೆ. ಮಸ್ಟ್ ಟ್ರೈ ಡೆಸರ್ಟ್, ಓಕೆನಾ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಐ ಥಿಂಕ್ ನಿಮ್ಮ 1-2 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೀನಿ. ಇನ್ನು ತುಂಬ ಜನ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೀನಿ, ನನಗೆ ವಿಶ್ ಮಾಡಿ ಅಂತ ಹೇಳಿದ್ದೀರಾ. ನನ್ನ ಹಾರ್ಟ್ಲಿ ವಿಶಸ್. ನಾನು ಹಾಗೆಯೇ ತುಂಬ ಜನಕ್ಕೆ ಅಲ್ಲೇ ಮೆಸೇಜಲ್ಲೂ ಕೂಡ ರೆಸ್ಪಾಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಮ ವ್ಲಾಗ್ಗಳನ್ನು ನೋಡಿ ಅಲ್ಲೂ ಕೂಡ ನಾನು ಸಾಕಷ್ಟು ಜನರಿಗೆ ಕಾಮೆಂಟ್ ಮಾಡಿದ್ದೀನಿ. ಹೋಪ್ ನಿಮ್ಮ ಯೂಟ್ಯೂಬ್ ಜರ್ನಿ ಸುಗಮವಾಗಿ ಸಾಗುತ್ತೆ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ನಂದು ಕೂಡ ನಿಮಗೆ ಇವಾಗ ಓಕೆ ಎಷ್ಟೊಂದು ವ್ಯೂಸ್ ಇದೆ, ಎಷ್ಟೊಂದು ಫಾಲೋವರ್ಸ್ ಇದ್ದಾರೆ ಅಂತ ಅನಿಸ್ಬೋದು. ಬಟ್ ಬಿಗಿನಿಂಗಲ್ಲಿ ಆಲ್ಮೋಸ್ಟ್ ಒಂದು 6 to 7 months ನನಗೆ ಫೇಸ್ ವ್ಯಾಲ್ಯೂ ಇದ್ದರೂ ಕೂಡ, ಅಂದರೆ ಹೊಸದಾಗಿ ಪ್ರಾರಂಭ ಮಾಡೋರ್ಗೆ ಅಫ್ಕೋರ್ಸ್ ನಿಮ್ಮೆಲ್ಲರೂ ಕಂಪೇರ್ ಮಾಡಿಕೊಂಡ್ರೆ ನಂಗೆ ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು. ಆದರೂ ಕೂಡ ಕ್ಲಿಯರ್ ಫೇಸ್ ಇದ್ದರೂ ಕೂಡ ನನಗೆ ಒಂದು 6-7 ತಿಂಗಳು ತುಂಬಾ ಕಷ್ಟ ಆಯಿತು. ಅದಾದಮೇಲೆ ವ್ಯೂಸ್ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗೋದಕ್ಕೆ ಶುರು ಆಯಿತು. ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದಿರಿ. ಎಲ್ಲ ಒಳ್ಳೆಯದು ಸ್ವಲ್ಪ ತಡವಾಗಿ ಬರುತ್ತೆ, ಆದರೆ ಖಂಡಿತ ಬಂದೇ ಬರುತ್ತೆ ಅನ್ನುವಂಥ ನಂಬಿಕೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ಕಡೆಯಿಂದನೂ ಕೂಡ ನಿಮ್ಮೆಲ್ಲರ ಬಾಯಿನ ಸಿಹಿ ಮಾಡ್ತಾ ಇದ್ದೀನಿ. ಸಿಹಿಯಾದ ಮಾತುಗಳನ್ನು ಆಡಿ, ಸಿಹಿಯಾದ ದಿನ, ಸಿಹಿಯಾದ ವರ್ಷ ಇದಾಗಿರಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಬಾಯ್.